ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಮೇಲೆ ನೀವು ಟಚ್ ಮಾಡಿದರೆ ನನ್ನ ವಿಡಿಯೋ ನಿಮಗೆ ಬೇಗ ರೀಚ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನಿಮಗೆ ನೋಟಿಫಿಕೇಷನ್ ಬರುವಾಗ ಲೇಟ್ ಆಗುತ್ತೆ. ಹಾಗಾಗಿ ನಾನು ಇವತ್ತೊಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ 2 ಪಾಯಿಂಟನ್ನು ನಿಮಗೆ ಹೇಳಿಕೊಡ್ತೇನೆ. 2 ಟಿಪ್ಸನ್ನು ಹೇಳಿಕೊಡ್ತೇನೆ. ಮೊದಲನೆಯದಾಗಿ ಮುರುಟು ರೋಗ ಬಂದಾಗ ನಾವೆಂತ ಮಾಡಬೇಕಂತ ಹೇಳಿದರೆ, ನನ್ನ ಗಿಡದಲ್ಲಿ ಒಂದು ಗಿಡದಲ್ಲಿ ಕಾಣಿಸ್ಕೊಂಡಿದೆ. ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದು ನನಗೆ ಕಮೆಂಟ್ ಕೂಡ ಬಂದಿತ್ತು. ಹಾಗಾಗಿ ಅದರ ಬಗ್ಗೆ ನಾನು ವಿಡಿಯೋ ಮಾಡುವ ಅಂತ ಆಯಿತು. ಹಾಗಾಗಿ ನೋಡಿ, ಈ ಥರ ಬರುತ್ತೆ ಆಯಿತಾ, ಈ ಥರ ಬರುತ್ತೆ ನೋಡಿ. ಇದು ಒಂದು ಗಿಡದಲ್ಲಿದ್ದರೆ ಎಲ್ಲ ಗಿಡಗಳಿಗೆ ಅಂಟ್ಕೊಂಡು ಹೋಗುತ್ತೆ. ಆಮೇಲೆ ಇದು ಕೂಡ ಒಂದು ಕೀಟವೇ ಆಯಿತಾ. ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಒಂದು ರೋಗ ಇದು ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾನು ಮೊದಲಿಗೆ ಈ ಥರ ತೆಗೆದು ಹಾಕಿಬಿಡ್ತೇನೆ ಫಸ್ಟಿಗೆ. ಯಾಕಂತ ಹೇಳಿದರೆ ನಾನು ಮದ್ದು ಹಾಕಿ ಒಂದು 3-4 ಡೇಸ್ ಆಗಿದೆ. ಹಾಗಾಗಿ ಈ ಥರ ನಾನು ತೆಗೆದು ಗಿಡದಿಂದ ಕೆಳಗೆ ಹಾಕ್ತೇನೆ. ಆ್ಯಕ್ಚುಲಿ ನಾವು ಹೊರಗಡೆ ಹಾಕಬೇಕು. ನನಗೆ ಅಷ್ಟು ಫೇಸನ್ಸ್ ಇಲ್ಲ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನಲ್ಲ, ಹಾಗಾಗಿ ನೋಡಿ, ಇದು ಒಂದು ಗೆಲ್ಲಲ್ಲಿದ್ದಿದ್ದು ನಿನ್ನೆ ನೋಡುವಾಗ ಇವತ್ತು ನೋಡುವಾಗ ಅಷ್ಟು ಆಗಿದೆ. 2-3 ಗೆಲ್ಗಳಲ್ಲಿ ಆಗಿದೆ. ಇದು ಇದಕ್ಕೆ ಮದ್ದು ಹಾಕ್ಬೋದು ಆಯಿತಾ. ಇದಕ್ಕೆ ಮದ್ದು ನಾನು ಮೊನ್ನೆ ಹಾಕಿದ್ದೆ ಅಲ್ಲ, ಅದೇ ಹಾಕ್ಬೋದು, ಬೇರೆ ಹಾಕಬೇಕಂತಿಲ್ಲ. ಅದರಿಂದ ಸಹ ಕಂಟ್ರೋಲ್ ಇದ್ದರೂ ಇರ್ಬೋದು, ಇದು ಹೇಳಲಿಕ್ಕಾಗೋದಿಲ್ಲ. ನಾನು ಮೊನ್ನೆ ಮದ್ದು ಹಾಕುವಾಗ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಇದ್ದಿತ್ತೇನೋ ಅಂತ. ನಿನ್ನೆ ಮಾರ್ನಿಂಗ್ ಮಾತ್ರ ನಾನು ನೋಡಿದ್ದೆ. ಹಾಗಾಗಿ ನೋಡಿ, ನಾನೀಗ ಅದಕ್ಕೆ ಹಾಗೆ ಶುಂಠಿ ಹಾಕಿದೆ. ಆ ಥರ ಎಲೆ ಮುರುಟು ಬಂದಾಗ ನಮ್ಮ ಹೂ ಒಳ್ಳೇದು ಬರೋದಿಲ್ಲ. ಹಾಗಾಗಿ ನಾವು ಮದ್ದು ಹಾಕ್ಬೋದು. ಮದ್ದು ಯಾವುದು ಸಹ ನೀವು ನಾರ್ಮಲಾಗಿ ಹಾಕ್ತಿರಲ್ಲ ಅದು ಮದ್ದು ಹಾಕ್ಬೋದು. ಇನ್ನೊಂದು ಏನಂತ ಹೇಳಿದರೆ, ಗಿಡ ಕೆಂಪಾಗೋದು ಆಯಿತಾ. ನಾನು ನಿಮಗೆ ತೋರಿಸ್ತೇನೆ. ಇವಾಗ ಗಿಡ ಕೆಂಪಾಗೋದುಂಟಲ್ಲ, ಮಳೆಗಾಗ್ತದೆ, ಬೇರೆ ಯಾವುದಾದ್ರು ಕೀಟದಿಂದ ಆಗೋದಿಲ್ಲ. ಮಳೆ ನೀರು ಬಿದ್ದಾಗ ಕೆಂಪಾಗ್ತದೆ. ಅದಕ್ಕೆ ನಾವು ಪಚ್ಚೆ ಪೌಡರ್ ಹಾಕಬೇಕಾಯ್ತಾ. ಪಚ್ಚೆ ಪೌಡರ್ ಅಥವಾ ರಿಲೇಟೆಡ್ ಬೇರೆ ಯಾವುದಾದ್ರು ಸಿಗ್ತದೆ, ಹೇಳಬೇಕು ನೀವು. ಮಳೆ ನೀರು ಜಾಸ್ತಿಯಾಗಿ ಕೆಂಪಾಗಿದೆ ಅಂತಲೇ ಹೇಳಿ. ಯಾಕಂತ ಹೇಳಿದರೆ ಕೀಟಕ್ಕಿಂತ ಈ ಟೈಮಿಗೆ ಮಳೆ ನೀರಿಗೆ ಜಾಸ್ತಿ ಕೆಂಪಾಗೋದು. ಈ ಥರ ಆಗ್ತದೆ ನೋಡಿ, ಕೆಂಪಾಗ್ತದೆ. ಆನಂತರ ಈ ಥರ ಆಗುತ್ತೆ ನೋಡಿ, ಹೇಗೆ ಒಣಗಿದೆ ಅಲ್ಲ, ಈ ಥರ ಆಗುತ್ತೆ. ಇದು ನನ್ನದು ಮೊದಲಿಗೆ ಮಳೆ ನೀರು ನಿಂತದ್ದೇ ಇದು ಆಯಿತಾ. ಅದು ಈ ಥರ ಬಂದಿದೆ. ಆಮೇಲೆ ನೋಡಿ, ಅದೆಲ್ಲ ಹೌದು, ಏನು ನನ್ನ ಗಿಡ ಈಚೆ ಇದೆ ಅದೆಲ್ಲ ಮಳೆ ನೀರಿನಿಂದನೇ ಹಾಳಾಗಿರೋದು. ನಾನು ಅದು ಸಪ್ರೇಟ್ ಇಟ್ಟಿದ್ದೆ. ಹಾಗಾಗಿ ಅದಕ್ಕೀಗ ಸಪ್ರೇಟ್ ಟ್ರೀಟ್ಮೆಂಟ್ ಮಾಡಬೇಕು ನಾನು. ಸಪ್ರೇಟ್ ಟ್ರೀಟ್ಮೆಂಟ್ ಅಂತ ಇಲ್ಲ, ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಬೇಕು, ನೀರು ಕಡಿಮೆ ಹಾಕಬೇಕು. ಹಾಗೆ ಅದಕ್ಕೆ ನೀರಿದು ಪಸೆ ಜಾಸ್ತಿ ಆಗಿದೆ ಅಲ್ಲ, ಅದು ಒಮ್ಮೆ ಕೆಸರಾಗಿದ ನಂತರ ಪುನಃ ನಾವು ಎಷ್ಟು ಇದು ಮಾಡಿದರೂ ಸಹ ಅದಕ್ಕೆ ಒಂಥರ ರೋಗ ಬಾಧೆಯೇ ಆಗಿರುತ್ತೆ. ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ನೀರು ಕಡಿಮೆ ಮಾಡ್ತಾ ಬರಬೇಕು. ನೀವು ನಿಮ್ಮ ಗಿಡದಲ್ಲಿ ನೀರು ನಿಲ್ತಾ ಇದೆ ಅಂತ ಹೇಳಿದರೆ ನೀರು ಆದಷ್ಟು ಕಡಿಮೆ ಬೀಳುವ ಹಾಗೆ ನೀವು ಪ್ರಯತ್ನ ಮಾಡಿಕೊಳ್ಳಿ. ಅಷ್ಟೇ ಇವತ್ತಿನ ನನ್ನ ವಿಡಿಯೋದಲ್ಲಿ ಇದೆರಡೇ ನಾನು ಹೇಳ್ತಾ ಇರೋದು. 2 ಕಮೆಂಟಿಗೆ ನಾನು ಉತ್ತರಿಸಿದೆ ಅಂತ ಅನ್ನಿಸ್ತಾ ಇದೆ. ಆಯಿತು, ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್ ಬಾಯ್.